ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ಅದ್ಭುತವಾದಂತಹ ಒಂದು ರೆಮಿಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಒಂದಷ್ಟು ನೇಮ್ ಫೇಮ್ಗಳನ್ನ ತಗೊಳ್ಬೇಕು ಅನ್ನೋದಾದರೆ ನಾನು ಇವತ್ತು ತೋರಿಸುವಂತಹ 3 ಅದ್ಭುತ ರೆಮಿಡೀಸ್ಗಳನ್ನ ದಯವಿಟ್ಟು ನಿಮ್ಮ ಲೈಫಲ್ಲಿ ಅನ್ವಯ ಮಾಡ್ಕೊಳ್ಳಿ. ನೇಮ್ ಫೇಮ್ ಅಂತ ಅಂದ ಕೂಡಲೇ ಸೆಲೆಬ್ರಿಟಿ ಲೆವೆಲಲ್ಲೇ ನಾನು ನೇಮ್ ಫೇಮ್ ಅಂತ ಅಲ್ಲ, ನೀವು ನಿಮ್ಮ ಸರ್ಕಲ್ನಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಾದರೂ ಆಗಿರಬಹುದು, ಅಲ್ಲಿ ನೀವು ಗುರುತಿಸ್ಕೊಳ್ಳುವಂಥದ್ದು ನೀವು ಒಳ್ಳೆಯ ಹೆಸರುಗಳನ್ನು ಮಾಡುವಂಥದ್ದು. ಸೊ ನಾನಿವತ್ತು ಕೊಡುವಂತಹ ಅದ್ಭುತ ರೆಮಿಡೀಸ್ ಯಾವುದು ಅಂತ ಹೇಳಿದ್ರೆ, ಸೂರ್ಯ, ಚಂದ್ರ ಮತ್ತು ರಾಹುವಿನ ರೆಮಿಡಿ. ಎಸ್, ಸೂರ್ಯ ಏನು ಮಾಡ್ತಾನೆ, ನಿಮಗೆ ಪಾವರ್ಟಿನ ತೋರಿಸ್ಕೊಡ್ತಾನೆ. ಚಂದ್ರಮ ಏನು ಮಾಡ್ತಾನೆ, ಸೋಷಲ್ ನೆಟ್ವರ್ಕಲ್ಲಿ ಜನಗಳ ಜೊತೆಗೆ ಒಡನಾಟ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಗುರುತಿಸ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ರಾಹುವಿನ ರೆಮಿಡಿ, ರಾಹು ಏನು ಮಾಡ್ತಾನೆ, ಸಡನ್ ನೇಮ್ ಫೇಮ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಸೊ ಇದನ್ನ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ, ಯಾರೆಲ್ಲ ನಿಮ್ಮ ಮಾತುಗಳನ್ನ ಇಗ್ನೋರ್ ಮಾಡುವಂಥದ್ದು ಅಥವಾ ನೀವು ಗುರುತಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಪ್ರತಿಯೊಬ್ಬರು ಇದನ್ನ ಮಾಡ್ಕೊಳ್ಳಿ ಅಂತ. ಎಸ್, ಸೂರ್ಯನ ರೆಮಿಡಿ ನೀವೇನು ಮಾಡಬೇಕಾಗತ್ತೆ, ಪ್ರತಿದಿನ ಸೂರ್ಯನಿಗೆ ಅರ್ಘ್ಯನ ಸಮರ್ಪಿಸಬೇಕಾಗತ್ತೆ. ಅರ್ಘ್ಯ ಅಂದ ಕೂಡಲೇ ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೀವು ಕೇಳಿದ್ರಿ. ಒಂದು ತಾಮ್ರದ ಬಿಂದಿಗೆ ಏನಿರುತ್ತಲ್ಲ, ಆ ಬಿಂದಿಗೆಯಲ್ಲಿ ಈ ರೀತಿ ಇಟ್ಕೊಂಡು ಈ ಬೆರಳುಗಳಲ್ಲಿ ನೀರನ್ನ ಸೂರ್ಯನಿಗೆ ಅರ್ಪಿಸ್ಬೇಕಾಗತ್ತೆ 3 ಬಾರಿ. ಎಸ್, ಸೂರ್ಯನಿಗೆ ಈ ಥರ ಎದೆ ಭಾಗದಲ್ಲಿ ಅರ್ಪಿಸೋದಲ್ಲ, ಮೇಲಿಂದ ಕೆಳಗೆ, ಅಂದರೆ ನೀವು ತುಳಸಿ ಗಿಡಕ್ಕಾದರೂ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದು ಪಾಟ್ ಇಟ್ಟು ನೀವು ಅಲ್ಲಿ ಹಾಕ್ಬೋದು. ಓಕೆನಾ? ಸೊ ಈ ಬೆರಳಿಂದನೇ ಮಾತ್ರ ನೀರು ಬರಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಸೂರ್ಯನ ಬೆಳಕು ಆ ನೀರಿಗೆ ಬಿದ್ದು ಇಲ್ಲಿ 7 ಬಣ್ಣಗಳು, ಅಂದರೆ ನಮ್ಮ ಆರನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ನೇಮ್ ಫೇಮ್ ಬೇಕು ಅನ್ನೋದಾದರೆ ಸೂರ್ಯ ಗಾಯತ್ರಿ ಮಂತ್ರಗಳನ್ನು ಕೂಡ ನೀವು ಹೇಳ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಚಂದ್ರನ ನೀವು ಆಕ್ಟಿವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಚಂದ್ರನಿಂದ ಪಾಸಿಟಿವಿಟಿ ನಿಮ್ಮ ಲೈಫ್ಗೆ ಬರಬೇಕು ಅನ್ನೋದಾದರೆ ನೀವು ಒಂದು ಬೆಳ್ಳಿಯ ಚೈನ್ ಆದರೂ ಕತ್ತಿಗೆ ಹಾಕೊಳ್ಳುವಂಥದ್ದು, ಅಥವಾ ಬೆಳ್ಳಿಯ ಖಡ್ಗ ಎಡಗೈಗೆ ಹಾಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಳ್ಬಹುದು. ಇಲ್ಲ ಮೇಡಮ್, ನನಗೆ ಅದೆರಡನ್ನೂ ನಾನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಒಂದು ಗಾಜಿನ ಗ್ಲಾಸ್ ಬಾಟಲ್ ಸಿಕ್ಕಿರುತ್ತೆ ಈಗ, ಆ ಬಾಟಲ್ನಲ್ಲಿ ಓಂ ಚಂ ಚಂದ್ರದೇವಾಯ ನಮಃ, ಓಂ ಚಂ ಚಂದ್ರದೇವಾಯ ನಮಃ ಅಂತ ಹೇಳಿ 108 ಬಾರಿ ಹೇಳಿ, ಆ ಒಂದು ಬೆಳ್ಳಿಯ ಕಾಯಿನ್ ಏನಿರುತ್ತೆ, ಇಷ್ಟೇ ದೊಡ್ಡದ ಅಷ್ಟೇ ದೊಡ್ಡದ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಪುಟ್ಟ ಕಾಯಿನ್, ಆ ಬೆಳ್ಳಿಯ ಕಾಯಿನ್ನ ಆ ನೀರು ಬಾಟಲೆಲ್ಲ ಹಾಕಿ ಪ್ರತಿದಿನ ನೀವು ಕುಡಿತಾ ಬರುವಂಥದ್ದು. ರಾಹುವಿನ ಅದ್ಭುತ ರೆಮಿಡಿ ಏನು ಅಂತ ಹೇಳಿದ್ರೆ, ಗಣಪತಿಗೆ ಏಲಕ್ಕಿಯನ್ನ ಸಮರ್ಪಣೆ ಮಾಡುವಂಥದ್ದು. ಅದು ದೇವಸ್ಥಾನದಲ್ಲಾದ್ರೂ ಆಗಿರ್ಬೋದು, ನಿಮ್ಮ ಮನೆಯ ಮಂದಿರದಲ್ಲಿ ಒಂದು ಏಲಕ್ಕಿಯನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಆ ಏಲಕ್ಕಿಯನ್ನ ನೀವು ಯಾವುದಾದ್ರೂ ಸ್ವೀಟ್ಸಿಗೆ ನೀವು ಬಳಸ್ಬೋದು ಆದ ನಂತರದಲ್ಲಿ. ಸೊ ಇನ್ನೊಂದು ರಾಹುವಿನ ಅದ್ಭುತ ರೆಮಿಡಿ ಏನು ಅಂತ ಹೇಳಿದ್ರೆ, ಅಡುಗೆ ಮನೆಯಲ್ಲಿ ಊಟವನ್ನ ಮಾಡುವಂಥದ್ದು. ಅಡುಗೆ ಮನೆಯಲ್ಲಿ ಊಟ